ಬಿಲ್ಡಿಂಗ್ನಿಂದ ಏಕಾಏಕಿ ಬಿದ್ದಿದ್ದಾಳೆ ವಿದ್ಯಾರ್ಥಿನಿ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಈ ಘಟನೆ ನಡೆದಿದೆ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಂತಹ ದುರ್ಘಟನೆ ಇದು. ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಆ ವಿದ್ಯಾರ್ಥಿನಿಯನ್ನ ದಾಖಲು ಮಾಡಲಾಗಿದೆ. ತಲೆಗೆ ಗಂಭೀರವಾದಂತಹ ಪೆಟ್ಟು ಬಿದ್ದು ಗಾಯ ಆಗಿದೆ. ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಬಿಲ್ಡಿಂಗ್ನಿಂದ ಏಕಾಏಕಿ ವಿದ್ಯಾರ್ಥಿನಿ ಬಿದ್ದಿದ್ದಾಳೆ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಂತಹ ದುರ್ಘಟನೆ ಇದು. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ದುರ್ಘಟನೆ. ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಂತಹ ಘಟನೆ. ಬಿಲ್ಡಿಂಗ್ ಮೇಲಿಂದ ವಿದ್ಯಾರ್ಥಿನಿ ಏಕಾಏಕಿ ಕೆಳಗೆ ಬಿದ್ದು ತಲೆಗೆ ಗಂಭೀರವಾಗಿ ಪೆಟ್ಟಾಗಿದೆ, ಗಾಯ ಆಗಿದೆ. ಈ ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ. 10ನೇ ತರಗತಿ ಓದುತ್ತಿದ್ದಂತಹ ವಿದ್ಯಾರ್ಥಿನಿ, ಆ ವಿದ್ಯಾರ್ಥಿನಿ ಹೆಸರು, ಎಲ್ಲಿಯ ವಿದ್ಯಾರ್ಥಿನಿ, ಆ ಎಲ್ಲ ಮಾಹಿತಿಗಳು ಬರಬೇಕಾಗಿದೆ. ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಆಕೆ ಕಂಡೀಷನ್ ಹೇಗಿದೆ ಅನ್ನುವಂಥ ಮಾಹಿತಿ ಕೂಡ ಬರಬೇಕಾಗಿದೆ. ಬೆಂಗಳೂರಲ್ಲಿ ಬಿಲ್ಡಿಂಗ್ನಿಂದ ಏಕಾಏಕಿ ವಿದ್ಯಾರ್ಥಿನಿ ಬಿದ್ದಂತಹ ಪ್ರಕರಣ. ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಂತಹ ಘಟನೆ. ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿನಿ ಕೆಳಗಡೆ ಬಿದ್ಲು ಅನ್ನುವಂತಹ ಮಾಹಿತಿ ಗೊತ್ತಿಲ್ಲ ಇನ್ನು ಕೂಡ. 10ನೇ ತರಗತಿ ಓದುತ್ತಿದ್ದಂತಹ ವಿದ್ಯಾರ್ಥಿನಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ತಲೆಗೆ ಗಂಭೀರವಾದಂತಹ ಗಾಯ ಆಗಿದೆ. ಉಗ್ರ ಸ್ವರೂಪವನ್ನ ಪಡಿತಾ ಇದೆ ಇರಾನ್ ಇಸ್ರೇಲ್ನ ವಾರ್. ಅಮೆರಿಕಾಗೆ ತಿರುಗೇಟು ನೀಡಿದ್ದಾರೆ ಇರಾನ್ ಲೀಡರ್. ಯುದ್ಧ ಈಗ ಆರಂಭ ಅಂತ ಖಮೇನಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕಾಗೆ ಈ ಮೂಲಕವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇರಾನ್ ಲೀಡರ್ ಖಮೇನಿ. ಯುದ್ಧ ಈಗ ಆರಂಭ ಅಂತ ಖಮೇನಿ ಪೋಸ್ಟ್ ಹಾಕಿರೋದು ಮತ್ತೊಂದಿಷ್ಟು ಆತಂಕಗಳಿಗೆ ಸಹಜವಾಗಿ ಕಾರಣ ಆಗಿದೆ. ಖಮೇನಿಗೆ ಎಚ್ಚರಿಕೆ ರವಾನೆ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್, ಖಮೇನಿ ಎಲ್ಲಿದ್ದಾರೆ ಅಂತ ಅಮೆರಿಕಾಗೆ ಗೊತ್ತಿದೆ, ಆದ್ರೆ ಹತ್ಯೆ ನಮ್ಮ ಉದ್ದೇಶ ಅಲ್ಲ ಅಂತ ಟ್ರಂಪ್ ಮಾತನಾಡಿದ್ರು, ಹೇಳಿದ್ರು. ಈ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಖಮೇನಿ ತಿರುಗೇಟು ಕೊಟ್ಟಿದ್ದಾರೆ. ಯುದ್ಧ ಈಗ ಆರಂಭ ಅಂತ ಟ್ರಂಪ್ ಹೇಳಿಕೆಗೆ ತಿರುಗೇಟು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಖಮೇನಿ ತಿರುಗೇಟು ಕೊಟ್ಟಿರೋದು. ಒಂದು ಕಡೆ ಖಮೇನಿ ಹತ್ಯೆಗೆ ಬೆಂಜಮಿನ್ ನೆತನ್ಯಾಹು ಶಪಥ ಮಾಡಿದ್ದಾರೆ. ಇನ್ನೊಂದು ಕಡೆ ಖಮೇನಿ ಯುದ್ಧದ ಕರೆ ನೀಡಿರೋದು ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಚರ್ಚೆ ಅಷ್ಟೇ ಅಲ್ಲ, ಚಿಂತೆಗೀಡು ಮಾಡಿರುವಂತಹ ಬೆಳವಣಿಗೆ. ಸೀಸ್ ಫೈರ್ ಮಾಡುವುದಕ್ಕೆ ಟ್ರಂಪ್ G7ನ ಶೃಂಗಸಭೆಯನ್ನ ಮೊಟಕುಗೊಳಿಸಿ ಹೋದ್ರ ಅನ್ನುವಂಥ ಮೊನ್ನೆಯ ಬೆಳವಣಿಗೆ ನೋಡಿದ್ವಿ. ಅದಾದ್ಮೇಲೆ ಅವರು ಹೇಳಿದ್ರು ಸೀಸ್ ಫೈರ್ಗಿಂತ ಅತಿ ದೊಡ್ಡ ಉದ್ದೇಶ ಇದೆ ಅಂತ. ಅದಾದ್ಮೇಲೆ ಆಗಿರುವಂಥ ಮತ್ತೊಂದು ಬೆಳವಣಿಗೆ, ಖಮೇನಿ ಹಾಕಿರುವಂಥ ಪೋಸ್ಟ್ ಯುದ್ಧ ಈಗ ಆರಂಭ ಅಂತ. ಸೊ ಎಲ್ಲವೂ ಕೂಡ ಬಹಳಷ್ಟು ಚರ್ಚೆ ಮತ್ತು ಆತಂಕಕ್ಕೆ ಕಾರಣ ಆಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದಾರೆ. ಸದ್ಯ ವಿಮಾನಯಾನ ಆರಂಭಿಸಿರುವ ಇಸ್ರೇಲ್ ಅಲ್ಲಿರುವಂತಹ ಎಲ್ಲ ಕನ್ನಡಿಗರು ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಯಾವುದೇ ತೆರನಾದಂತಹ ಸಮಸ್ಯೆ ಇಲ್ಲ. ಸದ್ಯ ವಿಮಾನಯಾನವನ್ನ ಆರಂಭಿಸಿದ ಇಸ್ರೇಲ್ನಲ್ಲಿ ಸಿಲುಕಿರುವವರು ವಾಪಸ್ ತವರಿಗೆ. ನಾಳೆ ಭಾರತಕ್ಕೆ ಬಿಪ್ಯಾಕ್ನ 18 ಸದಸ್ಯರು ವಾಪಸ್ ಆಗಲಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ ನಟರಾಜ್ ಗೌಡ. ಈ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ ಅವರೇ. ಏನಾಗ್ತಾ ಇದೆ ಅಲ್ಲಿಯ ಬೆಳವಣಿಗೆಗಳು ಅಂತ ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಇಸ್ರೇಲ್ಗೆ ಭೇಟಿಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲೇ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಟೆಲ್ ಅವೀವ್ನಲ್ಲಿ ಸೇಫ್ ಆಗಿರುವ 18 ಮಂದಿ ನಾಳೆ ವಾಪಸ್ ಆಗ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಯುದ್ಧದ ಕಾರ್ಮೋಡ ಇದೆ, ಇಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆಘಾತಗೊಳಗಾಗಿದ್ದೀವಿ ಅಂತ ತಾವೆಲ್ಲ ಭಾವಿಸಿದ್ದೀರಿ. ಹೌದು, ನಿಜ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ, ಬಹಳ ಆರೋಗ್ಯಕರವಾಗಿದ್ದೇವೆ. ಯಾವ ತೊಂದರೆಗಳು ಕೂಡ ನಮ್ಗಾಗಿಲ್ಲ. ಇಸ್ರೇಲಿ ಕಾನ್ಸುಲೇಟು, ಇಸ್ರೇಲಿ ಗೌರ್ಮೆಂಟ್ ನಾವು ಚೆನ್ನಾಗಿ ನೋಡ್ಕೊಂಡಿದೆ. ಕರ್ನಾಟಕ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದೆ. ಬಿಪ್ಯಾಕ್ನವರು ಸತತವಾಗಿ ನಮಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಇಂಡಿಯನ್ ಎಂಬೆಸಿ ಕೂಡ ನಮ್ಮನ್ನು ಇಸ್ರೇಲಲ್ಲಿ ಮತ್ತು ಜೋರ್ಡನ್ನಲ್ಲಿ ಬಂದು ಭೇಟಿ ಮಾಡಿದ್ದಾರೆ. ನಿಮ್ಮೆಲ್ಲರ ಹಾರೈಕೆಗಳಿಂದ ನಾವು ನಾಳೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಲಾಗಿದೆ. ಖಂಡಿತವಾಗಿ ಎಲ್ಲರೂ, ಯಾಕಂದರೆ ಇದು ಒಂದು ಬಿಪ್ಯಾಕ್ ನಿಯೋಗ
18 ಜನ ಮತ್ತು ಒಬ್ಬರು ಇಸ್ರೇಲಿ ಕಾನ್ಸುಲೇಟ್ ವರ್ಕ್ ಮಾಡೋರು 19 ಜನ ಸುರಕ್ಷಿತವಾಗಿದ್ದೀವಿ. ಇದರಲ್ಲಿ ನಾವೆಲ್ಲ ಬಿಜೆಪಿ, JDS, ಕಾಂಗ್ರೆಸ್ ಮತ್ತು BPAC ಪ್ರತಿನಿಧಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲಿದ್ದೀವಿ, ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಂದ ನಾವು ನಾಳೆಗೆ ಭಾರತಕ್ಕೆ ಬರ್ತಾ ಇದ್ದೀವಿ, ಹಿಂದಿರುಗ್ತಾ ಇದ್ದೀವಿ.